ನಮಸ್ಕಾರಗಳು. ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಮಣಿ ಮಾರುವ ಮೊನಾಲಿಸಾಳಿಗೆ ಅವಳ ರೂಪವೇ ಶತ್ರುವಾಯಿತೆ? ಅದರ ಬಗ್ಗೆ ಮಾತನಾಡೋಣ ಬನ್ನಿ. ಕುಂಭಮೇಳ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ಸಮಾಚಾರ. ಅಲ್ಲಿ ಕೋಟ್ಯಾಂತರ ಹಿಂದೂ ಭಾರತೀಯರು ಸೇರುವುದಲ್ಲದೆ ವಿದೇಶಿಯರು ಕೂಡ ಈ ಕುಂಭಮೇಳದ ಒಂದು ಅಗಾಧತೆಯನ್ನು ನೋಡಲು ಮುಗಿಬೀಳುತ್ತಾರೆ. ಅಂತಹ ಕುಂಭಮೇಳದಲ್ಲಿ ಆಸ್ತಿಕರಿಂದ ತುಂಬಿ ತುಳುಕುತ್ತಿರುವ ಈ ಮಹಾಕುಂಭದಲ್ಲಿ ರುದ್ರಾಕ್ಷಿ ಮತ್ತು ತುಳಸಿ ಹಾರವನ್ನು ಮಾರುವ ಮಧ್ಯಪ್ರದೇಶದ ಇಂದೋರಿನ ಮಹೇಶ್ವರ್ ಎಂಬ ಗ್ರಾಮಕ್ಕೆ ಸೇರಿರುವ ಹದಿಹರೆಯದ ಸುಂದರವಾದ ಹುಡುಗಿಯೊಬ್ಬಳು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾಳೆ. ಇವಳೇ ನೋಡಿ ಮೊನಾಲಿಸಾ. ಇವಳ ಬಗ್ಗೆ ಯೂಟ್ಯೂಬಿನಲ್ಲಿ, ಇನ್ಸ್ಟಾಗ್ರಾಮಿನಲ್ಲಿ, ಫೇಸ್ಬುಕ್ಕಿನಲ್ಲಿ, ಆನ್ಲೈನಿನಲ್ಲಿ ಎಲ್ಲಿ ನೋಡಿದರಲ್ಲಿ ಇವಳದ್ದೇ ಸುದ್ದಿ. ಮಹಾಕುಂಭಮೇಳದ ಪ್ರಮುಖ ಆಕರ್ಷಣೆಯಾದ ಈ ಹುಡುಗಿ ಇಂದೋರಿನ ಸಣ್ಣ ಊರಾದ ಜುಸಿ ಎಂಬ ಕೊಳೆಗೇರಿಯಲ್ಲಿ ಸರ್ಕಾರದಿಂದ ನಿರ್ಮಿಸಿಕೊಟ್ಟಿರುವ ಚಿಕ್ಕದಾದ ಮನೆಯಲ್ಲಿ ವಾಸಿಸುತ್ತಿರುವ ಸಹಜ ಸೌಂದರ್ಯದ, ನಿರ್ಭಿಡೆಯಿಂದ ವ್ಯವಹರಿಸುವ, ಬೆಕ್ಕಿನ ಕಣ್ಣುಗಳುಳ್ಳ ಕಂದು ಸುಂದರಿ ತನ್ನ ಸಹೋದರಿಯರೊಂದಿಗೆ ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಿರುವುದು ಕಂಡು ಆಕೆಯ ಫೋಟೋ ಮತ್ತು ವಿಡಿಯೋಗಳನ್ನು ಯಾರೋ ಚಿತ್ರೀಕರಿಸಿ ವೈರಲ್ ಮಾಡಿಬಿಟ್ಟರು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಿದ್ದಂತೆಯೇ ಅದು ಕ್ಷಣಾರ್ಧದಲ್ಲಿ 15 ಮಿಲಿಯನ್ನಿಗೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಇಂತಹ ವಿಡಿಯೋಗಳು ವೈರಲ್ ಆದಾಗ ಅದು ಆಕೆಗೆ ವರವಾಗುವ ಬದಲಾಗಿ ಅವಳಿಗೀಗದು ಶಾಪವಾಗಿ ಪರಿಣಮಿಸಿದೆ. ಪ್ರಯಾಗ್ರಾಜಿನಲ್ಲಿ ತೀರ್ಥ ಸ್ನಾನ ಮಾಡುವುದನ್ನು ಬಿಟ್ಟು ಇವಳ ಹಿಂದೆ ಬಿದ್ದು ಅವಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳುವುದು, ಫೋಟೋ ವೈರಲ್ ಮಾಡುವುದು, ವಿಡಿಯೋ ಮಾಡುವುದು, ಇದೇ ಹುಚ್ಚಾಟಕ್ಕೆ ಬಿದ್ದಿದ್ದಾರೆ. ಆರಂಭದಲ್ಲಿ ಎಲ್ಲವೂ ಚೆನ್ನ ಎಂದು ಕಂಡರೂ ಇದೀಗ ಅವಳಿಗೆ ಡೇರೆಯಲ್ಲಿ ಎಲ್ಲರಿಂದ ತಪ್ಪಿಸಿಕೊಂಡು ಅಡಗಿ ಕುಳಿತುಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿದೆ. ಜನರ ಹುಚ್ಚಾಟಕ್ಕೆ ಅವರಿಂದ ತಪ್ಪಿಸಿಕೊಳ್ಳಲು ಪಾಪ ಈ ಹುಡುಗಿ ಅವಳ ರುದ್ರಾಕ್ಷಿ ಮಾರುವುದನ್ನು ಬಿಟ್ಟು ತಲೆ ಮರೆಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಮಹಿಳೆಯರನ್ನು ದೇವಿ ಸ್ವರೂಪದಲ್ಲಿ ಗೌರವಿಸುವ ನಮ್ಮ ಸಂಸ್ಕೃತಿಯನ್ನು ನಾವು ಹೇಳಿಕೊಳ್ಳುವಾಗ ಇಂಥ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿಯನ್ನು ಲೇವಡಿ ಮಾಡುವವರಿಗೆ ಆಹಾರ ಸಿಕ್ಕಂತಾಗಿದೆ. ಮಹಿಳಾ ಸಬಲೀಕರಣ, ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಇಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಇನ್ನು ಸೌಂದರ್ಯದ ನೆಪದಲ್ಲಿ ಹೆಂಗಸರನ್ನು ನೋಡುವುದು, ತನ್ನ ಮಾನಸಿಕತೆಯನ್ನು ಬದಲಿಸಿಕೊಳ್ಳಲು ತಯಾರಾಗಿಲ್ಲದೆ ಇರುವಂತಹದ್ದು ದೊಡ್ಡ ದೌರ್ಭಾಗ್ಯ. ಒಂದು ಬಡ ಹೆಣ್ಣು ಮಗಳು ತನ್ನೂರಿನಿಂದ ದೂರ ಬಂದು ಸ್ವಾವಲಂಬಿಯಾಗಿ ದುಡಿಯುವುದಕ್ಕೂ ಜನ ಬಿಡುತ್ತಿಲ್ಲವೆಂದರೆ ಅದು ಯಾವ ರೀತಿಯ ಚಂದ? ಯಾರು ಕೂಡ ಅವಳ ದುಡಿಮೆಯ ಬಗ್ಗೆ ಮಾತನಾಡುತ್ತಿಲ್ಲ, ಬರೇ ಅವಳ ಸೌಂದರ್ಯದ ಬಗ್ಗೆ ಮಾತನಾಡುತ್ತಿದ್ದಾರೆ. ಜನರ ಕಾಟದಿಂದ ಬೇಸತ್ತು ಇಂದೋರಿಗೆ ಮರಳಿದ ಈಕೆ ಇನ್ನೂ ಏನೇನು ಕಷ್ಟಗಳನ್ನು ಅನುಭವಿಸುತ್ತಾಳೋ. ಅಂತೂ ಹೆಣ್ಣನ್ನು ನೋಡುವಂತಹ ದೃಷ್ಟಿ ಬದಲಾಗದಿದ್ದರೆ ನಾವು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯ ಬಗ್ಗೆ ಏನು ಹೇಳಿ ಏನು ಪ್ರಯೋಜನ? ಇಂತಹ ಮಾನಸಿಕತೆ ನಮ್ಮ ಸಮಾಜಕ್ಕೆ ಆರೋಗ್ಯಕರವಲ್ಲ. ಈ ವಿಚಾರಗಳನ್ನೆಲ್ಲ ನೋಡಿದಾಗ ಇದರ ಬಗ್ಗೆ ಒಂದು ಹೇಳೋಣವೆನಿಸಿತು. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.